ತುಂಬಾ ಚೆನ್ನಾಗಿ ಗಿಲ್ಲಿ ನಟ ಆಟವನ್ನು ಅರ್ಥ ಮಾಡಿಕೊಂಡು ಆಟ ಆಡ್ತಿದ್ದಾರೆ. ಎಲ್ರಿಗೂ ಕೂಡ ಇಷ್ಟ ಇದೆ. ಗಿಲ್ಲಿ ನಟ ಅದ್ಭುತವಾದಂತಹ ಪ್ಲೇಯರ್, ಚೆನ್ನಾಗಿ ಆಟ ಆಡ್ತಿದ್ದಾರೆ. ಈಗಾಗಲೇ 97 ದಿವಸಗಳನ್ನ ಮುಗಿಸಿದ್ದಾರೆ ಅಂತ ಸುದೀಪ್ ಸರ್ ಅವರು ಬಹಳಷ್ಟು ಮೆಚ್ಚುಗೆಯ ಮಾತನ್ನ ತಿಳಿಸುತ್ತಾರೆ. ಹೌದು, ಸುದೀಪ್ ಸರ್ಗೂ ಕೂಡ ಗಿಲ್ಲಿ ನಟನ ಆಟ ಅಂದ್ರೆ ಇಷ್ಟ, ಕಾಮಿಡಿ ಅಂದ್ರೆ ಇಷ್ಟ, ಬಹಳಷ್ಟು ಚೆನ್ನಾಗಿ ಮೆಚ್ಕೊಂಡಿದ್ದಾರೆ. ಎಲ್ರಿಗೂ ಕೂಡ ಖುಷಿ ಆಗಿದೆ. ಗಿಲ್ಲಿ ನಟ ಅಂದ್ರೆ ಬಹಳ ಚೆನ್ನಾಗಿ ಅದ್ಭುತವಾಗಿಯೂ ಕೂಡ ಪ್ಲೇಯರ್ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅವರಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕೂಡ ಜಾಸ್ತಿ ಇದೆ. ಫಿನಾಲೆ ಮೆಟ್ಲು, ಗ್ರ್ಯಾಂಡ್ ಫಿನಾಲೆಗೆ ಹೋಗುವಂತ ಚಾನ್ಸಸ್ ತುಂಬಾನೇ ಇದೆ. ಫಿನಾಲೆ ಕಂಟೆಸ್ಟೆಂಟ್ ಆಗುವ ಒಂದು ಕಾತುರದಲ್ಲಿ ತುಂಬಾ ಜನ ಕೂಡ ನೋಡಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ದಾರೆ. ಸುದೀಪ್ ಸರ್ ಕೂಡ ಅಷ್ಟೇನೆ, ನೆನೆ ಕಿಚ್ಚನ ಪಂಚಾಯತಿ ಸೂಪರ್ ಸಂಡೆ ವಿಚಾರ ಕಾರ್ಯಕ್ರಮದಲ್ಲೂ ಕೂಡ ಅಷ್ಟೇನೆ ಗಿಲ್ಲಿ ನಟಗೆ ಬಹಳಷ್ಟು ಸಪೋರ್ಟ್ ಅನ್ನು ಸಹ ಮಾಡ್ತಾರೆ. ಒಂದು ವಾರ ಕ್ಯಾಪ್ಟನ್ ಸಹ ಆದ್ರೂ, ನೆಕ್ಸ್ಟ್ ಧನುಷ್ ಕ್ಯಾಪ್ಟನ್ ಆಗಿದ್ದಾರೆ. ಇನ್ನ ಒಂದು 10 ದಿವಸ ಬರ್ಬೋದು ಅಷ್ಟೇನೆ. ಗ್ರ್ಯಾಂಡ್ ಫಿನಾಲೆ ಇರುವಂತದ್ದು ಜನವರಿ 17-18ನೇ ತಾರೀಕು. ಸೊ ಹೀಗಾಗಿ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ, ಯಾರು ಗೆಲ್ತಾರೆ, ಯಾರಿಗೆ ಒಂದು ಟ್ರೋಫಿ ಸಿಗುತ್ತೆ, ದುಡ್ಡು ಸಿಗುತ್ತೆ ಅಂತ. ಸುದೀಪ್ ಸರ್ ಕೂಡ ಅಷ್ಟೇ ಬಹಳಷ್ಟು ಮೋಟಿವ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಸಪೋರ್ಟ್ ಅನ್ನು ಸಹ ಮಾಡ್ತಾ ಇದ್ದಾರೆ. ಇದೇ ರೀತಿ ಚೆನ್ನಾಗಿ ಆಟ ಆಡೋದು, ನಿಮಗೆ ಒಳ್ಳೆ ಫ್ಯೂಚರ್ ಇದೆ, ಚೆನ್ನಾಗಿ ಮನೋರಂಜನೆಯನ್ನ ಕೊಡ್ತಿದ್ದಾರೆ. ಅವರು ಚೆನ್ನಾಗಿ ಟಾಸ್ಕ್ ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಂಡು ಗಿಲ್ಲಿ ಆಟ ಆಡ್ತಾ ಇರುವುದನ್ನು ನೋಡಿ ತುಂಬಾನೇ ಖುಷಿ ಪಟ್ಟಿದ್ದಾರೆ. ಮತ್ತೆ ಬೇರೆಯವ್ರಿಗೂ ಕೂಡ ತಿಳಿಸಿದ್ದಾರೆ, ಗಿಲ್ಲಿನ ನೋಡಿ ಕಲೀರಿ, ಗಿಲ್ಲಿಗೆ ಸಖತ್ತಾಗಿ ಗೊತ್ತು ಯಾವ ರೀತಿ ಆಟ ಆಡಬೇಕು ಅಂತ. ಸೊ ಹೀಗಾಗಿ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ಅವರು. ನೀವೇ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿಲ್ಲ, ಗಿಲ್ಲಿ ಕರೆಕ್ಟಾಗಿ ಆಟ ಆಡ್ತಿದ್ದಾರೆ ಅನ್ನುವಂಥ ಒಂದು ಮಾತನ್ನ ಸುದೀಪ್ ಸರ್ ಅವರು ಕೂಡ ತಿಳಿಸಿ ಖುಷಿಯನ್ನು ವ್ಯಕ್ತಪಡಿಸ್ತಾರೆ, ಚಪ್ಪಾಳೆಯನ್ನು ತಡ್ತಾರೆ. ಇದೇ ರೀತಿ ಚೆನ್ನಾಗಿ ಆಡಿ ಅಂತ ಕೂಡ ಮೆಚ್ಚುಗೆಯನ್ನು ಕೂಡ ತಿಳಿಸ್ತಾರೆ.